ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫಲ್ಲಿ ನೀವು ಯಾವ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಿದ್ದೀರಲ್ಲ ಆ ವ್ಯಕ್ತಿ ರಿಟರ್ನ್ ಬರೋ ಚಾನ್ಸಸ್ ಇದೆಯಾ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ತಗೋಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾವ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ರಲ್ಲ ಆ ವ್ಯಕ್ತಿ ಇವರ ಲೈಫಿಗೆ ರಿಟರ್ನ್ ಬರೋ ಚಾನ್ಸಸ್ ಇದೆಯಾ ತಿಳಿಸಿ. ಇಲ್ಲಿ ನಿಮ್ಮಿಬ್ಬರ ಸಿಚುವೇಶನ್ ಬಂದು ಮದ್ವೆವರೆಗೂ ಹೋಗಿತ್ತು. ನಿಮ್ಮಿಬ್ಬರ ರಿಲೇಶನ್ಶಿಪ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಬಟ್ ಇಲ್ಲಿ ಈ ವ್ಯಕ್ತಿ ಸ್ಟಕ್ ಆಗಿದ್ದಾರೆ. ನಿಮ್ ಕಡೆ ಬರ್ಬೇಕು, ಎಫರ್ಟ್ಸ್ ನ ಹಾಕ್ಬೇಕು ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ. ಬಟ್ ಇಲ್ಲಿ ಸದ್ಯಕ್ಕೆ ಈ ವ್ಯಕ್ತಿ ಸ್ಟಕ್ ಆಗಿದ್ದಾರೆ. ಬಿಕಾಸ್ ಒಂದು ಕರ್ಮ ಆಗಿರ್ಬೋದು ಅಥವಾ ಕೆಲವು ಅವರ ಕೆರಿಯರ್ ವಿಚಾರವಾಗಿ, ಕೆಲ್ಸದ ವಿಚಾರವಾಗಿ ಸ್ಟಕ್ ಆಗಿರ್ಬೋದು. ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಮುಂಚೆ ನಿಮ್ಮ ಸಿಚುವೇಶನ್ ಆಗ್ಲಿ, ನಿಮ್ಮಿಬ್ಬರ ಪ್ರೀತಿನಲ್ಲಿ, ನಿಮ್ಮಿಬ್ಬರ ರಿಲೇಶನ್ಶಿಪ್ ಅಲ್ಲಿ ಈ ರಿಲೇಶನ್ಶಿಪ್ ಮದ್ವೆವರೆಗೂ ಹೋಗಿ ಇದು ಕ್ಯಾನ್ಸಲ್ ಆಗಿರೋದು ಕಾಣ್ತಾ ಇದೆ. ಬಟ್ ಖಂಡಿತ ಈ ವ್ಯಕ್ತಿ ಕಡೆಯಿಂದ ಕಾಂಟ್ಯಾಕ್ಟ್ ಆಗುತ್ತೆ, ಮಾತಾಡ್ತೀರಾ ನೀವು, ಮತ್ತೆ ಆಕ್ಷನ್ಸ್, ಎಫರ್ಟ್ಸ್ ಅನ್ನೋದು ಬರ್ಬೋದು. ಆಲ್ಮೋಸ್ಟ್ ಇದು 4 to 6 months ಇಂದ ನಿಮ್ಮಿಬ್ರಲ್ಲೂ ಬ್ರೇಕಪ್, ಸಪರೇಷನ್, ನೋ ಕಾಂಟ್ಯಾಕ್ಟ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಬಟ್ ತುಂಬಾನೇ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ ಈ ವ್ಯಕ್ತಿ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಏನಿದಾರಲ್ಲ ಇದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಕಷ್ಟ ಆಗ್ತಾ ಇದೆ. ಈಗ ಯಾರಿಗಾಗ್ಲಿ ಒಂದ್ ರೊಟೀನ್ ಅನ್ನೋದಿರುತ್ತೆ. ಇಷ್ಟೊತ್ತಾಯ್ತು ಅಂದ್ರೆ ನಮ್ಮವ್ರ ಜೊತೆ ನಾವು ಕಾಲಲ್ಲಿ ಮಾತಾಡ್ಕೊಂಡಿರೋದಕ್ಕೂ ಅಥವಾ ಮೀಟ್ ಮಾಡ್ಕೊಂಡಿರೋದಕ್ಕೂ ಈಗ ಸಡನ್ ಆಗಿ ಆ ವ್ಯಕ್ತಿನೇ ನಮ್ ಲೈಫಲ್ಲಿ ಇಲ್ಲ ಅಂತಂದಾಗ ತುಂಬಾನೇ ಸ್ಟಕ್ ಫೀಲ್ ಮಾಡುತ್ತೆ. ಯಾವ್ದೇ ವಿಚಾರವಾಗಿ ಈಸಿಯಾಗಿ ಹೋಗಕ್ ಆಗೋದಿಲ್ಲ. ಆ ರೀತಿ ತುಂಬಾನೇ ಹರ್ಟ್ ಆಗಿದೆ. ಅಂಡ್ ಈ ತರ ಆಲೋಚನೆಯಿಂದ ಆ ವ್ಯಕ್ತಿ ಹೆಲ್ತ್ ಸಹ ಅಪ್ಸೆಟ್ ಮಾಡ್ಕೊಂಡಿರ್ಬೋದು ಅನ್ನೋದು ಕಾಣ್ತಾ ಇದೆ. ಅಥವಾ ನಾರ್ಮಲ್ ಆಗಿ ಅವ್ರ ಹೆಲ್ತ್ ಅಪ್ಸೆಟ್ ಆಗಿರೋದು ನಿಮ್ಗೂ ಗೊತ್ತಿರ್ಬೋದು. ಅಥವಾ ಪಾಸ್ಟ್ ಅಲ್ಲೂ ಇವರಿಗೆ ಹೆಲ್ತ್ ಅನ್ನೋದು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅನ್ನೋದು ಕಾಣ್ತಾ ಇದೆ. ಬಟ್ ಸ್ಟಿಲ್ ನಿಮ್ಮ ಕನೆಕ್ಷನ್ ಅನ್ನೋದು ಅವ್ರನ್ನ ತುಂಬಾನೇ ಡಿಸ್ಟರ್ಬ್ ಮಾಡ್ತಿದೆ. ಈಗ ಸಪರೇಷನ್, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಸಹ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದೆ ಈ ವ್ಯಕ್ತಿನ. ಯೂನಿವರ್ಸ್ ಪ್ಲೀಸ್ ನಂಗೆ ಇಲ್ಲಿ ಕ್ಲಾರಿಫೈ ಮಾಡ್ಕೊಡಿ. ಬರ್ತಾರ ಅಂತ ನೋಡೋದಾದ್ರೆ ಖಂಡಿತ ಇಲ್ಲಿ ವಿತ್ ಕಮಿಟ್ಮೆಂಟ್ ಬರ್ತಾರೆ ಆ ವ್ಯಕ್ತಿ. ಈಗ ನೀವು ಮುಂಚೆ ಏನ್ ಪ್ಲಾನ್ ಮಾಡಿದ್ರಿ, ಎಲ್ಲಿವರೆಗೂ ಹೋಗಿ ಈ ರಿಲೇಶನ್ಶಿಪ್ ಸ್ಟಾಪ್ ಆಗಿ ಎಂಡ್ ಆಗಿತ್ತಲ್ಲ, ಸೊ ಅಲ್ಲಿಗೇನೆ ಮ್ಯಾರೇಜ್ ಕಮಿಟ್ಮೆಂಟ್ ನ ತಗೊಂಡ್ ಬರೋ ಚಾನ್ಸಸ್ ತುಂಬಾನೇ ಇದೆ. ಅವರ ಫ್ಯಾಮಿಲಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ, ಅವರ ತಾಯಿಗಿರ್ಬೋದು, ಅವ್ರ ಕಡೆಯಿಂದ ಇದು ಬ್ರೇಕಪ್ ಸಹ ಆಗಿರ್ಬೋದು ನಿಮ್ಮಿಬ್ರಲ್ಲಿ. ಅಂಡ್ ಇವರಿಗೂ ಅಷ್ಟೇ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿ ಇದೆ. ಸೊ ಓನ್ಲಿ ಅವ್ರ ಮಾತು ಕೇಳ್ಕೊಂಡು ಈ ವ್ಯಕ್ತಿ ಇಲ್ಲಿ ನೋ ಕಾಂಟ್ಯಾಕ್ಟ್ ತಗೊಂಡ್ ಬಂದಿರ್ಬೋದು ಅಥವಾ ಬೇಡ ಅಂತಾನು ಹೇಳಿರ್ಬೋದು. ಸೊ ಇಲ್ಲಿ ಫೈನಾನ್ಷಿಯಲಿ ಅಂದ್ರೆ ಇವ್ರಿಗಿಲ್ಲ ಅಂದ್ರೆ ಅವರ ಫ್ಯಾಮಿಲಿಗೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇತ್ತು ಅನ್ಸುತ್ತೆ. ಈಗ ಅರೇಂಜ್ ಮ್ಯಾರೇಜ್ ಇನ್ನೇನಾದ್ರೂ ಮಾಡ್ಕೊಳ್ತಾರೆ ಬೇರೆಯವ್ರನ್ನ ಅಂತಂದ್ರೆ ಅಲ್ಲೂ ಇವರಿಗೆ ಡೌರಿ ತಗೊಳ್ಳೋದು, ಇನ್ನೇನಾದ್ರು ತಗೊಳ್ಳೋ ಉದ್ದೇಶದಿಂದ ಇವರು ಇದನ್ನ ಬೇಡ ಅಂತ ಹೇಳ್ತಿರ್ಬೋದು. ನಿಮ್ಮ ವ್ಯಕ್ತಿಗಂತೂ ಇಲ್ಲ ಈ ರೀತಿ, ಬಟ್ ಅವರ ಫ್ಯಾಮಿಲಿಗಿದೆ. ಓಕೆನಾ? ಬಟ್ ಈವನ್ ಈ ವ್ಯಕ್ತಿ ಸಹ ಇಲ್ಲಿ ಸ್ಪೈಯಿಂಗ್ ಎನರ್ಜಿ, ಅಥವಾ ನೀವೇ ಆ ವ್ಯಕ್ತಿನ ಚೇಸ್ ಮಾಡ್ತಿರ್ಬೋದು.
ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಈ ತರದಲ್ಲೆಲ್ಲ ಆ ವ್ಯಕ್ತಿನ ಅಬ್ಸರ್ವ್ ಮಾಡೋದು, ಅವ್ರನ್ನ ಫೋಕಸ್ ಮಾಡೋದು. ನಿಮ್ಮ ಮೈಂಡು ಅಷ್ಟೇ ಇದೇ ರೀತಿ ಆಗಿದೆ. ಅಥವಾ ಅವರ ಫ್ಯಾಮಿಲಿಗೆ ಇಷ್ಟ ಆಗಿಲ್ಲ ಅಂತಂದ್ರೂನು, ಈ ವ್ಯಕ್ತಿ ಲೈಫಲ್ಲಿ ಯಾರೋ ಥರ್ಡ್ ಪಾರ್ಟಿ ಬಂದು ಡಿಸ್ಟರ್ಬ್ ಮಾಡಿ ಈ ಸಿಚುವೇಶನ್ ಇಲ್ಲಿ ಅಲ್ಲಿಗೆ ಸ್ಟಾಪ್ ಆಯ್ತು ಅಂತ ಕಾಣ್ತಿದೆ ಮದ್ವೆ ಅನ್ನೋ ವಿಚಾರ. ಬಟ್ ಇಲ್ಲಿ ಈ ವ್ಯಕ್ತಿ ಬಂದ್ರೆ ಈಗ ವಿತ್ ಕಮಿಟ್ಮೆಂಟ್ ಬರೋ ಚಾನ್ಸಸ್ ತುಂಬಾನೇ ಇದೆ. ಈಗ ಥರ್ಡ್ ಪಾರ್ಟಿ ಕಡೆ ನೋ ಅಂತ ಹೇಳಿದರೆ, ವಿತ್ ಕಮಿಟ್ಮೆಂಟ್ ಈ ವ್ಯಕ್ತಿ ನಿಮ್ ಕಡೆ ಬರೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಓಕೆನಾ? ಈಗ ಥರ್ಡ್ ಪಾರ್ಟಿ ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಈಗ ಆ ವ್ಯಕ್ತಿಗೆ ಇರೋದಿಷ್ಟೇ, ನಿಮ್ಮ ಹತ್ರ ಬರ್ಬೇಕು, ಕಮಿಟ್ಮೆಂಟ್ ಅನ್ನೋದನ್ನ ಕೊಡ್ಬೇಕು, ನಿಮ್ ಲೈಫಿಗೆ ಬರ್ಬೇಕು. ಬಟ್ ಸ್ವಲ್ಪ ಟೈಮ್ ತಗೊಳ್ತಾರೆ ಈ ವ್ಯಕ್ತಿ. ಖಂಡಿತ ನಿಮ್ಮ ಲೈಫಿಗೆ ಬರೋ ಚಾನ್ಸಸ್ ತುಂಬಾನೇ ಇದೆ. ಅಂಡ್ ಎಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಇದ್ರೂನು ನಿಮ್ಮ ಆಲೋಚನೆ ಅನ್ನೋದು ಈ ವ್ಯಕ್ತಿನ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದೆ. ಓಕೆನಾ? ಈವನ್ ಈ ವ್ಯಕ್ತಿ ಪ್ರೇಯರ್ ಮಾಡೋದಾಗಿರ್ಬೋದು, ಕೆಲವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗಿರ್ಬೋದು, ಈ ರೀತಿ ಎಲ್ಲ ಮಾಡಿ ಈ ವ್ಯಕ್ತಿ ನಿಮ್ಮನ್ನ ಹೆಂಗಾದ್ರೂ ಮಾಡಿ ಪಡ್ಕೋಬೇಕು ಅನ್ನೋದಿದೆ. ಬಟ್ ಸ್ಟ್ರಾಂಗ್ ಆಗಿ ನೋ ಕಾಂಟ್ಯಾಕ್ಟ್ ಇದೆ ಈಗ್ಲಂತೂ. ಅದು ಆ ವ್ಯಕ್ತಿ ಯಾವ ಮಟ್ಟಕ್ಕೆ ಡಿಸ್ಟರ್ಬ್ ಆಗಿದ್ದಾರೆ ಅಂತಂದ್ರೆ ಅದು ಹೇಳಕ್ಕೂ ಅಸಾಧ್ಯ, ಆ ಮಟ್ಟಕ್ಕೆ ಡಿಸ್ಟರ್ಬ್ ಆಗಿದ್ದಾರೆ. ಬಟ್ ಇಲ್ಲಿ ಫ್ಯಾಮಿಲಿ ಮಧ್ಯೆ ನಿಮ್ಮನ್ನ ಇದು ಅವ್ರಿಗೆ ಹೆಂಗೂ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಈ ಡಿಪ್ರೆಷನ್ ಮತ್ತೆ ಫ್ಯಾಮಿಲಿ ಅನ್ನೋದನ್ನಂತೂ ಖಂಡಿತ ಇವರು ಬ್ಯಾಲೆನ್ಸ್ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲೇ ಹೋದ್ರು, ಏನೇ ಪ್ರೇಯರ್ಸ್ ಇರ್ಬೋದು, ಅವ್ರ ಆಲೋಚನೆ ಇರ್ಬೋದು, ಅವ್ರ ಕೆಲಸ ಮಾಡ್ತಿರ್ಬೇಕಾದ್ರು ಅಷ್ಟೇ 24/7 ನಿಮ್ದೇ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಸಹ ಅದನ್ನೇ ಓಡಿಸ್ತಾ ಇದೆ ಅವರಿಗೆ. ಓಕೆನಾ? ಒಂದ್ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ. ಸಿ ಇಲ್ಲಿ ಅವರ ಫ್ಯಾಮಿಲಿ ಕಡೆಯಿಂದ ನಿಮ್ಮ ವ್ಯಕ್ತಿ ನೀವಾಗ್ಲಿ ಒಂದಾಗ್ಬಾರ್ದು ಅಂತ ಇಲ್ಲಿ ನೆಗೆಟಿವಿಟಿ ಸಹ ಪಾಸ್ ಆಗಿರ್ಬೋದು, ಅಥವಾ ಆ ವ್ಯಕ್ತಿನ ಬ್ಲಾಕ್ ಮೇಲ್ ಸಹ ಮಾಡಿರ್ಬೋದು ಒಪ್ಕೋಬಾರ್ದು ಅಂತ. ಸೊ ಹೀಗಾಗಿ ರಿಲೇಶನ್ಶಿಪ್ ಅನ್ನೋದು ಒಂದು ಬೌಂಡ್ರೀಸ್ ನ ತಗೊಂಡಿದೆ, ಏನು ಮಾಡಕ್ ಆಗ್ದಿಲ್ದಿರೋ ಒಂದು ಬೌಂಡ್ರೀಸ್ ಅನ್ನೋದನ್ನ ತಗೊಂಡಿದೆ. ಬಟ್ ಸ್ಟಿಲ್ ಇದರಿಂದ ಹೊರಗ್ ಬರ್ಬೋದು. ಈ ನೆಗೆಟಿವಿಟಿ ಏನಾದ್ರೂ ರಿಮೂವ್ ಆಗಿ ಇನ್ನೇನಾದ್ರೂ ರಿಚುವಲ್ಸ್ ನ ಮಾಡಿದಾಗ ಇದರಿಂದ ಎಲ್ಲ ಹೊರಗ್ ಬರೋ ಚಾನ್ಸಸ್ ತುಂಬಾನೇ ಇದೆ. ಆಗ ಒಂದಾಗೋ ಚಾನ್ಸಸ್ ಸಹ ಇದೆ. ಆ ವ್ಯಕ್ತಿಗೂ ತುಂಬಾ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ, ಮಾತಾಡ್ಸದ ಏನು ಅನ್ನೋ ಥಾಟ್ ಎಲ್ಲ ಬರ್ತಾ ಇದೆ. ಬಟ್ ಆ ವ್ಯಕ್ತಿ ಹೇಗೆ ಅಂತಂದ್ರೆ ಏನು ಮೈಂಡ್ ಓಡ್ತಾ ಇಲ್ಲ, ಏನ್ ಮಾಡ್ಬೇಕು. ಈಗ ಅವ್ರು ನಿಮ್ ಕಡೆ ಬಂದ್ರು ಅಂತಂದ್ರೆ ಫ್ಯಾಮಿಲಿ ಸ್ವಲ್ಪ ಇದ್ ಮಾಡ್ಕೊಳ್ಳುತ್ತೆ. ಅಂಡ್ ಫ್ಯಾಮಿಲಿ ಇಲ್ಲ ಅಂತಂದ್ರೆ ಥರ್ಡ್ ಪಾರ್ಟಿ ಬಗ್ಗೆ ಅಂತೂ ಆ ವ್ಯಕ್ತಿ ಯೋಚನೆ ಮಾಡ್ತಿಲ್ಲ. ಈಗ ಆಲ್ರೆಡಿ ಥರ್ಡ್ ಪಾರ್ಟಿ ಯಾರಿದ್ರು ಅವ್ರನ್ನ ಬಿಟ್ಟು ಮುಂದೆ ಬಂದಿದ್ದಾರೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಓಕೆನಾ? ಬಟ್ ಅವ್ರಿಗೀಗ ಫ್ಯಾಮಿಲಿದೊಂದೇ ಆಲೋಚನೆ. ಗ್ರೋತ್ ಮಾಡ್ಬೇಕು, ಈ ರಿಲೇಶನ್ಶಿಪ್ ನ ಗ್ರೋತ್ ಮಾಡ್ಬೇಕು. ಬಟ್ ಸ್ವಲ್ಪ ಧೈರ್ಯ ಸಾಕಾಗ್ತಿಲ್ಲ, ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಿದ್ದಾರೆ. ಅಂಡ್ ಈ ಸಿಚುವೇಶನ್ಗೆ, ಫ್ಯಾಮಿಲಿ ಸಿಚುವೇಶನ್ಗೆ ಇಲ್ಲಿ ಸ್ಟಕ್ ಆಗಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಯೂನಿವರ್ಸ್ ಪ್ಲೀಸ್ ಗೈಡೆನ್ಸ್ ನ ಕೊಡಿ. ಓಕೆ, ಇಲ್ಲಿ ಗೈಡೆನ್ಸ್ ಬಂದು ನೀವು ಅಷ್ಟೇ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಂಡು ವೇಟ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಗೆ. ಖಂಡಿತ ಆ ವ್ಯಕ್ತಿ ಮುಂದೆ ಬರ್ತಾರೆ. ಬಟ್ ಸ್ವಲ್ಪ ದಿನ ವೇಟ್ ಮಾಡಿ, ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆದ್ರೂ ಟೈಮ್ ತಗೊಳ್ಳೋ ಚಾನ್ಸಸ್ ತುಂಬಾನೇ ಇದೆ. ನೀವು 3 ಮಂತ್ಸ್ ವೇಟ್ ಮಾಡಿ ಅನ್ನೋ ಒಂದು ಗೈಡೆನ್ಸ್ ನಿಮ್ಗೆ ಬಂದಿದೆ. ಖಂಡಿತ ಈ 3 ಮಂತ್ಸ್ ಆಗಿ ಕಂಪ್ಲೀಟ್ ಆಗಿ 4ನೇ ತಿಂಗಳು ಅಥವಾ 6ನೇ ತಿಂಗಳಲ್ಲಿ ನಿಮ್ಗೆ ಆ ವ್ಯಕ್ತಿ ಕಡೆಯಿಂದ ಕಾಂಟ್ಯಾಕ್ಟ್ ಆಗಿರ್ಬೋದು.
ಅಥವಾ ನಿಮ್ಮನ್ನ ಬಂದು ಮೀಟ್ ಮಾಡೋದು ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಸೊ ತಲೆ ಕೆಡ್ಸ್ಕೋಬೇಡಿ, ವೇಟ್ ಮಾಡ್ಕೊಂಡು ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಬದಲು ಇನ್ನೇನಾದ್ರೂ ಆಕ್ಟಿವಿಟೀಸ್ ಕಡೆ ಗಮನನ ಕೊಡಿ. ನೀವು ಬ್ಯುಸಿ ಆಗಿರೋದಕ್ಕೆ ಟ್ರೈ ಮಾಡಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ನಿಮ್ಗೆ ಕ್ಲಾರಿಟಿನೇ ಇಲ್ಲ ಅಂತಂದಾಗ ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಳಿ, ನಿಮ್ಗೆ ಅದರಲ್ಲಿ ಕ್ಲಾರಿಟಿ ಸಿಗುತ್ತೆ, ಅಕ್ಯುರೇಟ್ ಆಗಿ ಸಿಗುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್.